ಬಳ್ಳಾರಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ನಡೆದಂತಹ ಒಂದು ಗಲಾಟೆ ಏನಿದೆ, ಆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಈಗ ಜನಾರ್ದನ ರೆಡ್ಡಿ ಸೇರಿ 11 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದಂತಹ ಗಲಾಟೆ ಒಂದು ಪ್ರಾಣವನ್ನು ತೆಗೆಯುವ ಮಟ್ಟಕ್ಕೆ ಹೋಗ್ಬಿಡ್ತು. ಆ ಗಲಾಟೆ ವಿಕೋಪಕ್ಕೆ ತಿರುಗಿತು. ಆ ವಿಕೋಪದಲ್ಲಿ ಪ್ರಾಣ ಹೋಗಿದೆ, ಕಾರ್ಯಕರ್ತ ಬಲಿಯಾಗಿದ್ದಾನೆ. ಹೀಗಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸಹಾಯಕ ಆಗಿರುವಂತಹ ಚಾನಾಳ್ ಶೇಖರ್ ಏನಿದ್ದಾರೆ, ಅವರು ದೂರು ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಆ ದೂರನ್ನು ಆಧರಿಸಿ ಬೃಹಸ್ಪೇಟೆ ಪೊಲೀಸರು ಏನಿದ್ದಾರೆ ಅವರು FIR ಅನ್ನು ದಾಖಲಿಸಿದ್ದಾರೆ. ಜನಾರ್ದನ ರೆಡ್ಡಿ ಸೇರಿ 11 ಮಂದಿಯ ವಿರುದ್ಧ FIR ದಾಖಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ FIR ನಲ್ಲಿ ಜನಾರ್ದನ ರೆಡ್ಡಿ ಅವರು ಮೊದಲ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅವರ ಆರೋಪಿ ಅಂತ ಹೇಳಿ ಹೆಸರನ್ನು ದಾಖಲಿಸಿದ್ದಾರೆ. ಅಂದ್ರೆ A1 ಇವರೇ. ಇನ್ನು ಮಾಜಿ ಶಾಸಕ G ಸೋಮಶೇಖರ್ ರೆಡ್ಡಿ ಏನಿದ್ದಾರೆ, ಜನಾರ್ದನ್ ರೆಡ್ಡಿ ಅವರ ತಮ್ಮ, ಅವರು 2ನೇ ಆರೋಪಿ, ಅವರ ಹೆಸರನ್ನು ಸೇರಿಸಿದ್ದಾರೆ. ಇನ್ನು ಮಾಜಿ ಸಚಿವ B ಶ್ರೀರಾಮುಲು ಅವರ ಹೆಸರನ್ನು ಸೇರಿಸಿದ್ದಾರೆ. ಅವರು 3ನೇ ಆರೋಪಿಯಾಗಿ ಅವರ ಹೆಸರು ಅಲ್ಲಿ ಕಾಣಿಸ್ಕೊಂಡಿದೆ ದೂರಿನಲ್ಲಿ. ಮತ್ತೆ ಆ ನಂತರ ಬಳ್ಳಾರಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಶ್ರೀನಿವಾರ ಮೊತ್ಕರ್ ಏನಿದ್ದಾರೆ, ಅವರನ್ನ 4ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಚಾನಲ್ ಶೇಖರ್ ಅವರು ದೂರು ಕೊಟ್ಟಿರ್ತಾರಲ್ಲ, ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. FIR ನಲ್ಲಿ ಒಟ್ಟು 11 ಜನರ ಹೆಸರು ಕೇಳಿ ಬಂದಿದೆ ಈಗ. ಯಾಕಂದ್ರೆ ಆ ಗಲಾಟೆ ಆಗಿದ್ದ ರೀತಿನೇ ಬೇರೆ, ಶ್ರೀರಾಮುಲು ಹೇಳ್ತಾ ಇರುವಂತಹ ರೀತಿ ಬೇರೆ, ಜನಾರ್ದನ್ ರೆಡ್ಡಿ ಹೇಳ್ತಾ ಇರುವಂತಹ ರೀತಿ ಬೇರೆ, ಭರತ್ ರೆಡ್ಡಿ ಹೇಳ್ತಾ ಇರುವಂತಹ ರೀತಿ ಬೇರೆ, ಸಾರ್ವಜನಿಕರು ಹೇಳ್ತಾ ಇರುವಂತಹ ರೀತಿ ಬೇರೆ, ಕಾರ್ಯಕರ್ತರು ಹೇಳ್ತಾ ಇರುವಂತಹ ರೀತಿ ಬೇರೆ. ಅವರವರದ್ದೇ ಸರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಚಾನಲ್ ಶೇಖರ್ ಏನಿದ್ದಾರೆ, ಇವರು ಭರತ್ ರೆಡ್ಡಿ ಅವರಿಗೆ ಆಪ್ತರಾಗಿರೋದ್ರಿಂದ ಅವರು ಹೋಗಿ ಕೇಸ್ ಕೊಟ್ಟಿದ್ದಾರೆ ಬೃಹಸ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ. ಪೊಲೀಸರು ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ. 11 ಜನರ ಮೇಲೆ FIR ಆಗಿದೆ. ಅದರಲ್ಲಿ A1 ಆರೋಪಿ ಭರತ್ ರೆಡ್ಡಿ, ಇದು ಯಾರು, ಜನಾರ್ದನ ರೆಡ್ಡಿ. A2 ಅವರ ತಮ್ಮ ಸೋಮಶೇಖರ್ ರೆಡ್ಡಿ, A3 ಶ್ರೀರಾಮುಲು, ಹೀಗೆ ಅವರೆಲ್ಲರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಶ್ರೀರಾಮುಲು ಹೇಳ್ತಾ ಇದ್ರು ಏನಂತಂದರೆ, ಈ ಒಂದು ಘಟನೆ ಬಗ್ಗೆ ಮಾತಾಡ್ತಾ, ನೋಡಿ ನಾವೇನೂ ಮಾಡಿಲ್ಲ, ಅವ್ರ ಕಡೆಯವರೇ ಗುಂಡಿನ ಒಂದು ದಾಳಿಯನ್ನು ನಡೆಸಿದ್ರು. ಏನೋ ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ. ಯಾಕಂದರೆ ದಾರಿಗೆ ಅಡ್ಡವನ್ನು ಮಾಡಿಕೊಂಡು ಅಲ್ಲೇ ಅವರು ಮನೆ ಮುಂದೆ, ಅಂದರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕುಡಿತಾ ಏನೋ ಒಂದು ಮಾಡ್ಕೊಳ್ತಾ ಇವರು ಬ್ಯಾನರ್ ಹಾಕ್ತಾ ಇದ್ರು. ಉದ್ದೇಶಪೂರ್ವಕವಾಗಿಯೇ ಇವರು ಬಂದಿದ್ರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದರೆ ನ್ಯೂ ಇಯರ್ ಬೇರೆ ಇತ್ತು, ಒಂದು ಪಾರ್ಟಿ ಮೂಡಲ್ಲಿರ್ತಾರೆ, ಕುಡಿದು ಬಂದಿರ್ಬೋದು ಕೆಲವರು. ಅದರಲ್ಲೂ ಕೂಡ ಇದೊಂದು ಘಟನೆ ಗಲಾಟೆಗಳಾಗಿರೋದು, ಆ ರೀತಿ ಸಂಭವ ಕೂಡ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ 11 ಮಂದಿಯ ವಿರುದ್ಧ FIR ದಾಖಲಾಗಿದೆ. ಘಟನೆ ಹೆಂಗೆ ನಡೀತು, ಹೆಂಗಿಲ್ಲ, ಅವ್ರು ಫಸ್ಟ್ ಬಂದಿದ್ದೆ, ಇವ್ರು ಫಸ್ಟ್ ಬಂದು ಗೊತ್ತಿಲ್ಲ. ಆದರೆ ಬ್ಯಾನರ್ ಹಾಕೋಕ್ಕೆ ಬಂದವರಂತೂ ಫಸ್ಟ್ ಅವರೇ. ಆಮೇಲೆ ಜನಾರ್ದನ ರೆಡ್ಡಿ ಬೆಂಬಲಿಗರು ಬಂದು ಕ್ವಶನ್ ಮಾಡಿದರೆ ಇಲ್ಲೇ ಯಾಕೆ ಆಗ್ತಾ ಇದ್ದಾರೆ, ಅದು ರಸ್ತೆಯನ್ನು ನೀವು ತಡೆದ್ಬಿಟ್ಟು ಯಾಕೆ ಆಗ್ತಿದ್ದಾರೆ ಅಂತ ಕ್ವಶನ್ ಮಾಡಿದರೆ ಅಲ್ಲಿ ಗಲಾಟೆ ಶುರುವಾಯಿತು. ಅಷ್ಟರೊಳಗೆ ಗಂಗಾವತಿಯಿಂದ ಜನಾರ್ದನ ರೆಡ್ಡಿ ಬರ್ತಾರೆ, ಬಂದು ಇಳಿತಾರೆ. ಅದಕ್ಕೂ ಮುಂಚೆ ಏನಾಗಿರುತ್ತೆ ಅಂದರೆ, ನಾನು ಬರ್ತೀನಿ ಏನೋ ಅಂತಹ ವಿಚಾರವನ್ನು ಶ್ರೀರಾಮುಲು ಅವರಿಗೆ ಹೇಳಿರ್ತಾರೆ. ಏನೋ ಒಂದು ಮನೆ ಹತ್ರ ಹಿಂಗೆ ಆಗ್ತಿದೆ ಅಂತ ಗಲಾಟೆ ಅಂತ ಹೇಳಿದಾಗ ಅವರು ಬಂದಿರ್ತಾರೆ. ಯಾಕಂದರೆ ಅಕ್ಕಪಕ್ಕ ಮನೆಯವರು ಶ್ರೀರಾಮುಲು, ಜನಾರ್ದನ ರೆಡ್ಡಿ ಅವರು ಬಂದಾಗ ಅವ್ರ ಕಣ್ಣೆದುರಿಗೇನೆ ಗಲಾಟೆ ನಡೆಯುತ್ತೆ, ವಾಗ್ವಾದ ನಡೆಯುತ್ತೆ. ಆ ಸಮಯದಲ್ಲಿ ಈ ರೀತಿ ಫೈರಿಂಗ್ ಆಗಿ ಎಲ್ಲವೂ ಕೂಡ ಆಗುತ್ತೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಮ್ಮದೇನೂ ತಪ್ಪಿಲ್ಲ ಅನ್ನೋಂಥ ರೀತಿಯಲ್ಲಿ ಈಗ ಭರತ್ ರೆಡ್ಡಿ ಅವರ ಆಪ್ತರು ಚಾನಲ್ ಶೇಖರ್ ಏನಿದ್ದಾರೆ ಅವರು ಹೋಗಿ FIR ದಾಖಲಿಸಿದ್ದಾರೆ. ಜನಾರ್ದನ ರೆಡ್ಡಿ ಅವ್ರಿಗೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವ್ರ ಬೆಂಬಲಿಗರು ಅಲ್ಲೆಲ್ಲರ ಮೇಲೆ, ಅದರಲ್ಲಿ ಪ್ರಮುಖವಾಗಿ ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಪೊಲೀಸರಿಗಾಗಲೇ ದಾಖಲಿಸ್ಕೊಂಡಿದ್ದಾರೆ. ಮತ್ತು ಇದ್ರ ಬಗ್ಗೆ ನಾವು ಅಂದರೆ ಯಾರು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಕೂಡ ನಾವು ಕೂಡ ಕೇಸ್ ಕೊಡಬೇಕು ಅಂತ ಮಾತನಾಡ್ತಾ ಇದ್ರು. ಅವರು ಯಾರ್ಯಾರ ಮೇಲೆ ಕೇಸ್ ಕೊಡ್ತಾರೆ, ಅವ್ರು ಹೆಂಗೆ ಕೊಡ್ತಾರೆ, ಏನು ಕಾರಣ ಕೊಡ್ತಾರೆ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.